ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ಇವತ್ತೇನಪ್ಪ ಅಂತ ಕೇಳಿದ್ರೆ, ನೀವು ಗಿಡಗಳು ನೋಡಿದ್ರಿ ಏನಪ್ಪ, ಮಾವಿನಕಾಯಿ ಗಿಡ ನೋಡಿದ್ರಿ, ನಿಂಬೆಕಾಯಿ ಗಿಡ ನೋಡಿದ್ರಿ, ಚಿತ್ತಾಪಳ ಹಣ್ಣದ ಗಿಡ ನೋಡಿದ್ರಿ, ಆಲದ ಗಿಡ ನೋಡಿದ್ರಿ, ಬೇವಿನ ಗಿಡ ನೋಡಿಲ್ಲ. ನಿಮಗೆ ಬೇವಿನ ಗಿಡ ತೋರಿಸ್ತೀನಿ. ಓಕೆ, ಇಲ್ಲೈತಿ ಬೇವಿನ ಗಿಡ ನೋಡಿ. ಏನೈತಿ ಬೇವಿನ ಗಿಡ. ಓ ಮೈ ಗಾಡ್, ಇದೈತಿ ಬೇವಿನ ಗಿಡ. ಈ ಬೇವಿನ ಗಿಡ ಭೀ ನೋಡಿದ್ರಿ. ಮತ್ತು ಯಾವುದಪ್ಪ ಅಂದ್ರೆ ತುಳಸಿ ಅಂತ ನಿಂಬಲ್ಲಿ ಯಾವಾಗ ಭೀ ಇರ್ತದೆ. ಅಲೋವೆರಾ ಭೀ ನಿಮ್ಗೆ ಕೊನೆ ಇರ್ತದೆ. ಮತ್ತು ಪತ್ರಿ ಗಿಡ ಭೀ, ಹೌದು, ಎಸ್, ಪತ್ರಿ ಗಿಡ. ಈ ಪತ್ರಿ ಗಿಡ ಭೀ ಇಲ್ಲೈತಿ. ಈ ಪತ್ರಿ ಗಿಡ ದಿನಾಲು ಈ ವಿಸು ಗಿಡದಿಂದ ಒಂದೊಂದು ಗಿಡದ ನಾವು ಕಾಡಿಗಳನ್ನು ಕುಡಿಬೇಕು. ಹೆಂಗೆ ಕುಡಿಬೇಕಪ್ಪ ಅಂತ ಕೇಳಿದ್ರೆ, ಒಂದು ಮಾವಿನ ಹಣ್ಣು ತಪ್ಪಲು, ಎಷ್ಟು 3 ಮಾವಿನ ಹಣ್ಣು ತಪ್ಪಲು ತೊಗೊಳ್ಳಿ. ಅದರಲ್ಲಿ 1 ಗ್ಲಾಸ್ ನೀರು ಹಾಕಿ, ಆ 3 ತಪ್ಪಲು ಹಾಕಿ ಅರ್ಧ ಗ್ಲಾಸ್ ಆಗುವರು ಕುದಿಸಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಅರ್ಧ ಗ್ಲಾಸ್ ಆಗೋ ತನಕ ಕಾಯಿರಿ. ಆದಮೇಲೆ ಅರ್ಧ ಗ್ಲಾಸ್ ಸೋಸ್ಕೊಳ್ಳಿ, ಆ ಉಪ್ಪಿನಕಾಯಿ ತೆಗೀರಿ, ಆಮೇಲೆ ಅದು ಕುಡೀರಿ. ಅದು ನಮ್ಮ ಗಂಟಲು ಇದು ಹೋಗಿರ್ತದೆ. ಇದು ಈ ಗಂಟಲು ನಾವು ನುಂಗ್ತೀವಲ್ಲ, ಇನ್ನು ನುಂಗಿನ ತನಕ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಇಲ್ಲಿಗೆ ಹೋಗ್ತದೆ. ಇದು ಈ ಪೂರ ಲೈನ್ ನಿಮ್ಗೆ ಠೀಕ್ ಠಾಕ್ ಇರ್ತದೆ, ಏನೂ ಬ್ಯಾನಿ ಆಗೋದಿಲ್ಲ. 2ನೇ ಸ್ಟೆಪ್ ಏನಪ್ಪ ಅಂತ ಕೇಳಿದ್ರೆ, ನಿಂಬೆಕಾಯಿ ತಪ್ಪಲಿನ ಕಾಡಿಯ ಯಾವ ಕುಡಿತಾನೋ ಯಪ್ಪ, ಕುಡಿಲೇಬೇಕು. ಅದು ನಾ ಕುಡಿತೀನಿ. ನಿಂಬೆಕಾಯಿ ತಪ್ಪಲು ಕಾಡ ಹೇಗೆ ಕುಡಿಬೇಕಪ್ಪ ಅಂತ ಕೇಳಿದ್ರೆ, ಒಂದು 4-5 ತಪ್ಪಲು ತೊಗೊಳ್ಳಿ, ಸಣ್ಣ ಇರ್ತವೆ, 4-5 ತಪ್ಪಲು ತೊಗೊಳ್ಳಿ. ಅದೇ ಸೇಮ್, ಆದರೆ ಇದರಲ್ಲಿ ಉಪ್ಪು ಹಾಕೋಂಗಿಲ್ಲ. ಅದರಲ್ಲಿ ಮಾತ್ರ ಉಪ್ಪು, ಮತ್ತು ಎದ್ರೊಳಗೂ ಕೂಡ ಉಪ್ಪು ಹಾಕೋದಿಲ್ಲ. ಅದೇ ಭೀ 1 ಗ್ಲಾಸ್ ನೀರಕ್ಕೆ ಅರ್ಧ ಗ್ಲಾಸ್ ಕುದಿಸಿ ಸೋಸ್ಕೊಳ್ಳಿ. ಗಾಟ್ ಕಲಾಸ ಆದಮೇಲೆ ನಿಮಗೆ ಸ್ವಲ್ಪ ಆಮ್ನಾಳ ಬೆಲ್ಲ ತಿನ್ನಿರಿ, ಸಕ್ಕರೆ ತಿನ್ನೋಂಗಿಲ್ಲ. 2ನೇ ಪಾಯಿಂಟ್, ಚಿತ್ತಾಪುಳಿಯಲ್ಲಿ ಭೀ 3-4 ತೊಗೊಳ್ಳಿ. ಅದನ್ನು 1 ಗ್ಲಾಸ್ ನೀರು ಹಾಕಿ ಹಾಫ್ ಮಾಡಿಕೊಂಡು ಕುಡಿದು ಬೆಲ್ಲ ತಿನ್ನಬೇಕು, ಸಕ್ಕರೆ ತಿನ್ನೋಂಗಿಲ್ಲ. ಓಕೆ, ಚಿತ್ತಾಪಳ ನಮ್ಮ ಕೈ ಹಾಕಿತ್ತಲ್ರಿ. ಓಕೆ, ಸಾಲ್ಟ್ ಹಾಕೋರು, ಉಪ್ಪು, ಅದು ಟಾಟಾ ಉಪ್ಪು ಒಂದೇ ಅಲ್ಲ, ಯಾವುದು ಉಪ್ಪು ಹಾಕೋರು. 4th, ಪತ್ರಿ ಒಂದು 4-10 ಇಷ್ಟು ತೊಗೊರಿ. ಒಂದು ಸುಮ್ಮನೆ ಸತ್ಯ ಅವನು ಕಿರಿಕಿರಿ, ಸಾರಿ ತೊಗೊರಿ, ಇಷ್ಟು ತೊಗೊರಿ ಅಪ್ಪ. ಮತ್ತು ಅವನು ಕಿರಿಕಿರಿ ಕೇಸಿಗೆ ಸಾಕಾಗಿದ್ದೀರಿ. ಇಷ್ಟು ತೊಗೊಂಡೋದಕ್ಕೆ ಕಾಯಿಸಿ ಅರ್ಧ ಮಾಡಿ ಸೇಮ್ ಪೊಸಿಷನ್ ನೀವು ದಿನ ಒಂದೊಂದು ಮಾಡ್ಕೊಂಡು ಕುಡಿದು ಗಾಟ್ ಖಲಾಸ್. 5ನೇ ಪಾಯಿಂಟ್, ಆಲದ ಮರದಿಂದ ಅವು ಭೀ ಒಂದು 5-6 ತಪ್ಪಲು ತೊಗೊಳ್ಳಿ. ಅಬ್ಬಾಬ, ಬ್ಯಾಡ್ರಿ ಅಪ್ಪ, ಬ್ಯಾಡ ಭಾಳ ಕೈ ಆಗ್ತದೆ. 2 ಅಥವಾ 3 ತಪ್ಪಲು ತೊಗೊಳ್ಳಿ. ಅದನ್ನು ಕಾಯಿಸಿ ಅರ್ಧ ಗ್ಲಾಸ್ ಮಾಡಿ, ಹಾಗಲ್ಲ ಫ್ರೆಂಡ್ ಬಾಯ್, ಅರ್ಧ ಗ್ಲಾಸ್ ಮಾಡಿ, ಅರ್ಧ ಗ್ಲಾಸ್ ಆದಮೇಲೆ ಕುಡಿರಿ. ಗಟ್ಟ ಒಂದು 10 ನಿಮಿಷ ನಿಂದರೆ ಫೋನ್ ಮಾಡ್ತೀನಿ ನಿನ್ನ. ಆಮೇಲೆ ಕುಡಿದ್ರೆ ನಿಮಗೆ ಎಲ್ಲ ಏನೂ ರೋಗ ಬರೋದು ಎಲ್ಲ ಕಮ. 1 ಮಿನಿಟ. ನೀವು ಯಾಕಿಲ್ಲ, ಮೀಟಿಂಗ್ದಾಗಿದ್ದಾಗ ನೀವು ಫೋನ್ ಬರ್ತಾವ. ಎಲ್ಲ ಕುಡಿದ್ರೆ ಮುಂಜಾನೆ ದಯವಿಟ್ಟು ಎಲ್ಲರೂ ಕುಡಿಬೇಕು. ಆದರೆ ತಿಳ್ಕೊಳ್ಳಿ, ನಿಮಗೆ ಆರಾಮಾಗ್ತದೆ. ದಯವಿಟ್ಟು ಎಲ್ಲರೂ ಕುಡಿಬೇಕು. ನಾ ಕುಡಿಯಲ್ಲ, ನೀ ಕುಡಿಯೋ. ಸಣ್ಣ ಮಕ್ಕಳಿಗೂ ಕೂಡ ಈಗಿನ ಹಿಡಿದ ರೂಢಿ ಹಾಕಿ ಕುಡಿಯೋದು. ಯಾಕಂದರೆ ಈಗ ಕುಡಿಸೋದ್ರಿಂದ ಭಾಳ ಹೆಲ್ದಿ ಇರ್ತದೆ, ನಮ್ಮ ಬಾಡಿ ತಣ್ಣಗೆ ಭೀ ಇರ್ತದೆ. ನೀವು ಗುಟ್ಕಾ ತಿನ್ನೋ ಪಳಿಂದ ಇದು ಕುಡೀರಿ, ಭಾಳ ಒಳ್ಳೆಯದು. ತಂಬಾಕು ತಿಂತೀನಿ, ಅದು ಕುಡೀರಿ, ಭಾಳ ಒಳ್ಳೆಯದು. ಮತ್ತೇನಪ್ಪ ಅಂದ್ರೆ ಹೊರಗೆ ತಿನ್ನೋ ಚಟ ಇರ್ತದೆ, ಅವ್ರಿಗೆ ಭೀ ಕೂಡ ಇವನು ಕುಡಿಸ್ಕೊತಾರೆ. ಹೊರಗಿನ ಚಟಗಳು ಕಮ್ಮಿ ಆಗ್ತಾ ಹೋಗ್ತದೆ. ಕುಡಿಯೋರು ಇರ್ತಾರೆ, ಅಂದ್ರೆ ಇವೇ ಕುಡಿಯೋರು ಇರ್ತಾರೆ, ಅವ್ರಿಗೆ ಗುಣ ಇರ್ತದೆ. ಇವ್ರು ಕುಡಿಯೋದಂದ್ರೆ ಆ ಕುಡಿಯೋದಲ್ಲ, ಇದು ಔಷಧಿಗಳು ಕುಡಿಯೋದು ಅವ್ರಿಗೆ ಭೀ ಗುಣ ಇದ್ದಿರ್ತದೆ. ಇದ್ರ ಬಗ್ಗೆ ಇದ್ರ ಮಹತ್ವ ಏನಪ್ಪ ಅಂದ್ರೆ ಆಯುರ್ವೇದಿಕ್ದ ಮಹತ್ವ ಏನತ್ತ. ಆಯುರ್ವೇದಿಕ್ನಿಂತ ಯಾಕಪ್ಪ ಯಾರು ನಂಬಲ್ಲ ಆಯುರ್ವೇದಿಕ್ ಅಂದರೆ, ಲೇಟೆಸ್ಟ್ ಪೊಸಿಷನ್ ಅಂದರೆ ಭಾಳ ಲೇಟ್ನಿಂತ ಆರಾಮಾಗ್ತದೆ. ಅದ್ರ ಕಾಲಾಗ ಆಯುರ್ವೇದಿಕ್ ನಂಬಲ್ಲ. ಆದ್ರೆ ನಿಮ್ಗೆ ರೊಕ್ಕ ಹೆಚ್ಚಿಗೆ ಭಾಳ ರೊಕ್ಕ ತುಂಬ ಹರಿಲತ್ತ ಅಂದ್ರೆ ನನಗೊಂದು 5,000 ರೂಪಾಯಿ ಹಂಗೆ ಫೋನ್ಪೇ ಮಾಡಿರಿ. 5,000 ರೂಪಾಯಿ ಹಂಗೆ ನೀವು ಏನಂತಾರಪ್ಪ, ಹಾಸ್ಪಿಟಲ್ ಏನೋ ಒಂದು ಅದ್ರೊಳಗೆ ಅಡ್ಮಿಟ್ ಮಾಡಿಬಿಡ್ರಿ. ನಾನು ಬೇಬಿ ಭಾಳ ಬೇವು ಹಚ್ಲತ್ತಾಳೆ, ಯಾಕೋ ಬೇಕಾ ಬಿಡ್ರಿಪ್ಪ ಏನೋ ಅಂತಾರೆ, ಅದು ಆಗ್ತದೆ. ಮತ್ತು ಸ್ವಲ್ಪ ಸಂಭಾಳಿಸ್ಕೊತೀನಿ. ಮುಂದಿನ ವಿಡಿಯೋಗಳು ಅಲ್ಲೇ ತಗೊಂಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ ಬೇಬಿ, ಬಾಯ್ ಬನ್ನಿ. ಜೀವ